ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 36 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಒಂದನೇದು ಪ್ರತಿಕ್ರಿಯೆ ನೀಡಲು ಜರುಗುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ನಾವು ಮುಳ್ಳಿನ ಮೇಲೆ ಕಾಲಿಟ್ಟಾಗ ಕಾಲನ್ನ ತಟ್ಟಂತ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ. ಹಾಗಿದ್ರೆ ಇಲ್ಲಿ ಪ್ರತಿಕ್ರಿಯೆ ನಡೀತಾ ಇದೆ ಅಲ್ವಾ? ಇದು ಪ್ರತಿಕ್ರಿಯೆ ನೀಡ್ಲಿಕ್ಕೆ ಜರುಗುವ ಘಟನೆಗಳು ಏನೇನು ಆಗುತ್ತೆ? ಗ್ರಾಹಕ ಕೋಶಗಳು, ಇವು ಚರ್ಮದ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸುತ್ತವೆ. ಕಾಲಿಗೆ ಮುಳ್ಳು ಚುಚ್ಚಿದೆ, ಉರಿ ಪ್ರಚೋದನೆ ಆಯ್ತಲ್ಲ, ಯಾವುದೋ ಒಂದು ಪ್ರಚೋದನೆಯನ್ನ ಸ್ವೀಕರಿಸುತ್ತವೆ. ಜ್ಞಾನವಾಹಿ ನರಕೋಶ ಈ ಸ್ವೀಕರಿಸಿದ ಮಾಹಿತಿಯನ್ನು ಕೊಂಡೊಯ್ಯುತ್ತವೆ. ಜ್ಞಾನವಾಹಿ ನರಕೋಶ, ಗ್ರಾಹಕ ಕೋಶಗಳು ಸ್ವೀಕರಿಸಿದ ಮಾಹಿತಿಯನ್ನ ಕೊಂಡೊಯ್ತವೆ. ಸಂಪರ್ಕ ಕಲ್ಪಿಸುವ ನರಕೋಶ ಮಾಹಿತಿಯನ್ನು ಪ್ರತಿಕ್ರಿಯೆಯಾಗಿ ಪರಿಷ್ಕರಿಸುತ್ತವೆ. ಇವು ಜ್ಞಾನವಾಹಿ ನರಕೋಶದಿಂದ ಬಂದಂತಹ ಮಾಹಿತಿಯನ್ನು ಪ್ರತಿಕ್ರಿಯೆಯಾಗಿ ಪರಿಷ್ಕರಿಸುತ್ತವೆ. ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನುವಂಥದ್ದಾಗಿ. ಕ್ರಿಯಾವಾಹಿ ನರಕೋಶ ಪ್ರತಿಕ್ರಿಯೆಯನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಕೊಂಡೊಯ್ಯುತ್ತವೆ. ಇವು ಇಲ್ಲಿ ಬಂದಂತಹ ಪ್ರತಿಕ್ರಿಯೆ ಏನಿದೆ ಅದನ್ನ ಕಾರ್ಯನಿರ್ವಾಹಕಕ್ಕೆ ಕೊಂಡೊಯ್ಯುತ್ತವೆ. ಕಾರ್ಯನಿರ್ವಾಹಕ ಘಟಕಗಳು ಕಾಲುಗಳಲ್ಲಿನ ಸ್ನಾಯುಗಳು ಪ್ರತಿಕ್ರಿಯೆ ತೋರುತ್ತವೆ. ಈ ಕಾರ್ಯನಿರ್ವಾಹಕ ಘಟಕಗಳಿಂದ ಈ ಕಾಲಿನಲ್ಲಿರುವಂತಹ ಸ್ನಾಯುಗಳು, ಮುಳ್ಳು ಚುಚ್ಚಿದಾಗ ಕಾಲಿನಲ್ಲಿರುವಂತಹ ಸ್ನಾಯುಗಳು ಇದಕ್ಕೆ ಸಂಬಂಧಂತಹ ಪ್ರತಿಕ್ರಿಯೆಯನ್ನ ತೋರುತ್ತವೆ. ಕಾಲನ್ನ ತಟ್ಟಂತ ಹಿಂತೆಕೊಳ್ಳುವುದಿರಬಹುದು. ಈ ರೀತಿಯಾಗಿ ಘಟನೆ ಅನುಕ್ರಮವಾಗಿ ನಡೆಯುತ್ತೆ. ಥ್ಯಾಂಕ್ ಯು.